ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಾಗ್. ಆಕ್ಚುಲಿ ತುಂಬಾನೇ ಸಮಸ್ಯೆ ಆಯ್ತು ಇವತ್ತು. ನನ್ನ ಜೊತೆಗೆ ಬಂದಿದ್ರು ಸುಹಾಸ್ ಅಂತ ಹೇಳಿ. ಅವ್ರ ಗಾಡಿ ಏನೋ ಪ್ರಾಬ್ಲಮ್ ಆಗಿ ಹಾಗೆ ಹೀಗಾಗಿ ಶೋರೂಮ್ಗೆ ಹೋಗಿ ಏನಾಯ್ತು ಅಂತ ನಿಮ್ಗೆ ಆಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಆಕ್ಚುಲಿ ನಾವು ತುಂಬಾನೇ ಬುದ್ಧಿ ಕಲ್ತಿದೀವಿ ಇವತ್ತು ಗಾಡಿನ ಯಾವ ತರ ಮೇಂಟೈನ್ ಮಾಡ್ಬೇಕಂತ. ಹಿಮಾಲಯನ್ 411ಗೆ ಅವ್ರು 21,000 ಖರ್ಚು ಮಾಡಿ ಸರ್ವಿಸ್ ಎಲ್ಲ ಮಾಡಿ ಕೊಟ್ಟಿದ್ರು. ಗಾಡಿ ಕೈ ಕೊಟ್ಟು ತುಂಬಾ ಅಪ್ಪ ಗಾಡಿಲಿ ಗಾಡಿ ಹಾಕೊಂಡು ಹೋಗಿ ಅದನ್ನ ರೆಡಿ ಮಾಡಿಸಿ ಏನೇನೋ ಮಾಡೋ ತರ ಸಂದರ್ಭ ಎಲ್ಲ ಬಂದ್ಬಿಡ್ತು. ಆಲ್ಮೋಸ್ಟ್ 3 ಗಂಟೆ ನಾವು ಶೋರೂಮ್ ರೀಚ್ ಆಗಿದ್ದು. ಹತ್ರ 4ರಿಂದ 5 ಅವರ್ ವೇಸ್ಟ್ ಆಗಿದೆ. ಸೊ ಈಗ ಗಾಡಿ ರೆಡಿ ಮಾಡಿಸ್ಕೊಂಡು ಆಲ್ಮೋಸ್ಟ್ ಟೈಮ್ ಇವಾಗ 8:30 ಆಗ್ತಾ ಬಂತು. ಈಗ ಧರ್ಮಸ್ಥಳದಲ್ಲಿ ಚಾರ್ಮುಡಿ ಘಾಟಲ್ಲಿ ಹೋಗ್ತಾ ಇದೀವಿ. ಟೆರರ್ ಆಗಿದೆ ಅಂದ್ರೆ ಟೆರರ್ ಆಗಿದೆ ರೋಡು. ತುಂಬಾನೇ ಲೇಟ್ ಆಗ್ಬಿಟ್ಟಿದೆ. ಮತ್ತೆ ಎಲ್ಲಾರ್ದು ಊಟ ಆಯ್ತಾ? ಊಟ ಆಗಿದೆ ಅನ್ಕೋತೀನಿ. ನಾವೇ ಧರ್ಮಸ್ಥಳ ರೀಚ್ ಆದ ತಕ್ಷಣ ನನ್ನ ಪ್ರಕಾರ ದರ್ಶನ ಕ್ಲೋಸ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಯಾರೋ ಒಬ್ರು ಪರಿಚಯ ಇದ್ರು, ಅವ್ರ ಮುಖಾಂತರ ಬಂದು ನೋಡೋಣ ಅಂತ ಹೇಳಿದ್ದಾರೆ. ದೇವ್ರ ದಯೆಯಿಂದ ದೇವ್ರ ಆಶೀರ್ವಾದ ಇದೆ, ಖಂಡಿತ ನಮಗೆ ದರ್ಶನ ಆಗೇ ಆಗುತ್ತೆ. ಲಾಸ್ಟ್ ಟೈಮ್ ಅಷ್ಟೇ ನಾವು ಮಧ್ಯಾಹ್ನ ರೀಚ್ ಆಗತ್ವಿ, ಹೆವಿ ರಶ್ ಇತ್ತು. ನಾವು ಸ್ಪೆಷಲ್ ಟಿಕೆಟ್ ತಗೊಂಡು ಹೋದ್ರು 3 ಅವರ್ ಆಗುತ್ತೆ ಸರ್ ಅಂತ ಹೇಳಿದ್ರು. ಬಟ್ ದೇವ್ರ ಆಶೀರ್ವಾದ ಇತ್ತು ಇಲ್ಲ ದೇವ್ರ ಕಂಡ್ಬಿಟ್ಟಿದ್ನೋ ನಮ್ಮಲ್ಲಿ ಅದಂತೂ ಗೊತ್ತಿಲ್ಲ. ಹೋಗಿ ನಾನು ಕೌಂಟರ್ ಅಲ್ಲಿ ಸರ್ ನಾನು ಈ ತರ ಆರ್ಟಿಸ್ಟ್ ನಂದೇ ಹೋಗ್ತಿಲ್ಲ ಸೀರಿಯಲ್ ಮಾಡ್ತಾ ಇದ್ದೀನಿ, ತುಂಬಾ ರಶ್ ಇದೆ, ದಯವಿಟ್ಟು ಒಂದು ಆಪರ್ಚುನಿಟಿ ಮಾಡ್ಕೊಡಿ ಡೈರೆಕ್ಟ್ ದರ್ಶನಕ್ಕೆ ಅಂತ ಹೇಳಿದ್ದು ಒಂದೇ ತರ. ಅವ್ರು ಏನು ಮಾತಾಡ್ಲಿಲ್ಲ, ಡೈರೆಕ್ಟ್ ಒಂದ್ ಚೀಟಿ ಬರೆದು ಕೊಟ್ರು. ಅವತ್ತು ತುಂಬಾನೇ ಖುಷಿ ಆಯ್ತು. ಆಕ್ಚುಲಿ ದೇವ್ರು ಕರ್ಸ್ಕೋಬೇಕು ಅಂತ ಇದ್ರೆ ಹೆಂಗ ಬೇಕಾದ್ರೂ ಕರ್ಸ್ಕೊತಾನೆ, ಅದಂತೂ ಸತ್ಯ. ಆಕ್ಚುಲ್ ಚಾರ್ಮುಡಿ ಘಾಟ್ ಸೆಕ್ಷನ್ ಇವಾಗ ಸ್ಟಾರ್ಟ್ ಆಗಿದೆ. ನಿಜ, ಒಂದು ನಾನ್ ಪಿಂಟರ್ ಇರೋಣ ಅಂತ ಹೇಳಿ ಸೈಲೆಂಟ್ ಆಗಿ ರಿಂಗ್ ಅಂತ ಬಂದೆ, ನೋಡಿದ್ರೆ ಪಿಂಟರ್ನು ರೈಟ್ ತೋರ್ಸ. ತುಂಬಾನೇ ರಿಸ್ಕ್ ಇದೆ. ಎಕ್ಸ್ಪೀರಿಯನ್ಸ್ ಇದ್ದು ಒಂದ್ ಲೆವೆಲ್ ಕಾನ್ಫಿಡೆನ್ಸ್ ಇಲ್ಲ, ನಾನು ಏನಾದ್ರೂ ಓಡಿಸ್ತೀನಿ ಅಂತ ಕಾನ್ಫಿಡೆನ್ಸ್ ಇದ್ರೆ ಮಾತ್ರನೇ ನೈಟ್ ಡ್ರೈವ್ ಮಾಡಿ. ಅದು ಮೇನ್ ಲೈನ್ ಘಾಟ್ ಸೆಕ್ಷನ್ಸ್ ನೋಡ್ತಾ ಇರ್ಬೋದು ನೀವು. ಆ ಕಡೆ ನೋಡಿ, ಕಂಪ್ಲೀಟ್ ಡಾರ್ಕ್ ಇದೆ. ಏನಂದ್ರೆ ಏನು ಕಾಣಿಸಲ್ಲ. ಒಂದ್ಸತಿ ನಾನು ಹಿಂದೆ ತಿರುಗಿ ಏನಾದ್ರು ನೋಡಿದ್ರೆ ನನಗೆ ಭಯ ಆಗತ್ತೆ. ಈ ರೋಡಲ್ಲಿ ನಾನು ಬರ್ತಾ ಇದ್ದೀರಾ ರೋಡ್ ಎಷ್ಟು ಚಿಕ್ಕದಾಗಿದೆ ಅಂತ. ಯಪ್ಪ, ಇದೇ ತರ ನಮ್ಗೆ ಎಕ್ಸ್ಪೀರಿಯನ್ಸ್ ಯಾವಾಗ ಆಗಿತ್ತಂದ್ರೆ ಒಂದ್ಸತಿ ಆಗುಂಬೆಗೆ ಲಾಸ್ಟ್ ಟ್ರಿಪ್ ನಾವು ಆಕ್ಚುಲಿ ಆಗುಂಬೆ ಪ್ಲಾನ್ ಮಾಡಿದ್ವಿ, ಉಡುಪಿ ಮತ್ತೆ ಆಗುಂಬೆ. ಅವಾಗ ನನ್ನ ಹತ್ರ ಕ್ಯಾಮ್ರಾನು ಇರ್ಲಿಲ್ಲ, ಏನು ಇರ್ಲಿಲ್ಲ, ಲಾಗ್ ಮಾಡಕ್ ಆಗ್ಲಿ ಏನಾಗ್ಲಿ. ಸೀರಿಯಸ್ ಹೇಳ್ತೀನಿ, ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ನಾವು ಯಾವ್ದೋ ಒಂದು ಹೋಮ್ ಸ್ಟೇ ಮಾಡಿ ಅಲ್ಲಿ ಹೋಗೋಣ ಅಂತ ಹೋದಾಗ ಎಷ್ಟು ಅಪ್ರಾಕ್ಸಿಮೇಟ್ಲಿ ಟೈಮ್ ಇರ್ಬೋದು, ಒಂದು 7-8 ಗಂಟೆ ಆಗಿರ್ಬೋದು ಅನ್ಸುತ್ತೆ. ನಾವು ಆಗುಂಬೆ ಘಾಟ್ ರೀಚ್ ಆಗಿದ್ದು. ಲಿಟ್ರಲ್ ಹೇಳ್ತೀನಿ, ರೋಡ್ ಕಾಣಿಸ್ತಿಲ್ಲ. ಅದನ್ನ ಕ್ಲಿಪ್ ಬೇಕಾದ್ರೆ ನಿಮ್ಗೊಂದು ಹಾಕ್ತೀನಿ, ಇದ್ರ ಜೊತೆ ಆಡ್ ಮಾಡ್ತೀನಿ. ಕಾಣಿಸ್ತಾ ಇಲ್ಲ, ಕಂಪ್ಲೀಟ್ ಫಾಗ್ ಇದೆ. ನನ್ನ ಹತ್ರ ಬೇರೆ ಮ್ಯಾಗ್ನಾ ಇದೆ, ನಾನು ಫಿಲ್ಟರ್ ತಂದಿರ್ಲಿಲ್ಲ. ಎಲ್ಲೋ ಕಲರ್ ಫಿಲ್ಟರ್ ಬರುತ್ತಲ್ಲ, ಕೆಳಗಡೆ ಒಂದು ಲೈಟ್ ಕಾಣಿಸ್ತಿದ್ಯಲ್ಲ, ಫಾಗ್ ಲ್ಯಾಂಪ್, ಚಿಕ್ಕ ಫಾಗ್ ಲ್ಯಾಂಪು, ಅದ್ರಲ್ಲೇ ನಂಗೆ ರೋಡ್ ಕಾಣಿಸ್ತಿರೋದು, ಬೇರೆ ಯಾವ್ದೋ ರೋಡೇ ಕಾಣಿಸ್ತಿಲ್ಲ. ಆ ಲೆವೆಲ್ಗೆ ಓಡಿಸ್ಕೊಂಡ್ ಬಂದಿದ್ದು. ಬಟ್ ಅಲ್ಲಿ ಆ ರೋಡಲ್ಲಿ ಅಷ್ಟೊಂದು ಫಾಗ್ ಇದ್ದು ನನಗೆ ಚಳಿ ಆಗ್ತಿರ್ಲಿಲ್ಲ. ಬಟ್ ಆದ್ರೆ ಚಾರ್ಮಾಡಿ ಘಾಟಲ್ಲಿ ನೈಟ್ ಹೊತ್ತು ಸೇತ್ಕೋತಾ ಇದೀನಿ. ಸೀರಿಯಸ್ಲಿ ಟಾಪ್ ಟು ಬಾಟಮ್ ಪ್ಯಾಕ್ ಆಗಿದ್ರು ತಡ್ಕೊಳಕ್ ಆಗ್ತಿಲ್ಲ. ಇಲ್ಲಿ ಎಲ್ಲಾ ಕಡೆ ಕಿತ್ಕೋತಾ ಇತ್ತು ಚಳಿ. ಮತ್ತೆ ಗಾಯ್ಸ್, ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬರ್ಸ್ ನನಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಇದು ನನ್ನ ಹೊಸ ಚಾನೆಲ್. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತದ ಮರಿಬೇಡಿ. ಯಾಕಂದ್ರೆ ನಾನು ಯಾವ್ದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ಬೆಲ್ ಐಕಾನ್ ಒತ್ತದ ನೋಟಿಫಿಕೇಶನ್ ಬರುತ್ತೆ. ಇಲ್ಲ ಅಂದ್ರೆ ನಾನು ಯಾವ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ಏನು ಗೊತ್ತಾಗೋದಿಲ್ಲ. ಸುಮ್ಮನೆ ಸಬ್ಸ್ಕ್ರಿಪ್ಷನ್ ಮಾಡಿದೀರಾ ಅಂತ ಒಂದು ಹೆಸರಿಗೆ ಇರುತ್ತೆ ಅಷ್ಟೇ. ದಯವಿಟ್ಟು ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೋಡ್ತಾ ಇದ್ದೀರಾ, ಧರ್ಮಸ್ಥಳಕ್ಕೆ ಎಂಟ್ರಿ ಆದ್ವಿ. ಆಕ್ಚುಲಿ ಶಿರಾಡಿ ಘಾಟ್ ಅಲ್ಲ, ಅದು ಚಾರ್ಮಡಿ ಘಾಟ್ ಎಲ್ಲ ಮುಗಿಸ್ಕೊಂಡು ಇನ್ನು 1 ಕಿಲೋಮೀಟರ್ ಅಲ್ಲಿ ನಾವು ಧರ್ಮಸ್ಥಳ ರೀಚ್ ಆಗಿರ್ತೀವಿ. ದೇವ್ರೆ, 9 ಗಂಟೆಗೆ ಮೋಸ್ಟ್ಲಿ ಬಂದಿರೋದು ನಾವೇ ಅನ್ಸುತ್ತೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಧರ್ಮಸ್ಥಳ.